220ಗೆ ಆಕ್ರೋಪೋಯಿಚ್ ಫಸ್ಟ್ ಕಾಪಿ ಎಕ್ಸಾಸ್ಟ್. ಒಂದು ಟೈಮಲ್ಲಿ ನಾನು ನನ್ನ NSಗೆ ಹಾಕಿದೆ. ಪೆಟ್ರೋಲ್ ಹಾಕ್ಸೋಣ ಫಸ್ಟು. ಎಷ್ಟಕ್ಕೆ ಹಾಕ್ಸೋಣ? 1100 ಅಣ್ಣ. ಸ್ಕ್ಯಾನರ್ ಅದೇ ಅಲ್ವ? ಹಾಗೈತೆ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಟುಡೇ ವಿ ಆರ್ ಗೋಯಿಂಗ್ ಎ ಅನ್ಪ್ಲಾನ್ಡ್ ಆಫ್ ರೋಡ್ ರೈಡ್. ಎಲ್ಲಿಗೆ ಅಂತಂದ್ರೆ ಯಾರು ಕಾಣಿಸ್ತಾನೆ ಇಲ್ಲ, ಇಲ್ಲೇ ಕುಂತಿದ್ರಲ್ಲ, ಅಲ್ಲೇ ಹೋಯ್ತವ್ರೆ. ನಾವಿವತ್ತು ಒಂದು ಅನ್ಪ್ಲಾನ್ಡ್ ಆಫ್ ರೋಡ್ ರೈಡ್ ನ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತಂದ್ರೆ ಸಕಲೇಶ್ಪುರದಲ್ಲಿ ಐತಾ ಪಕ್ಕದಲ್ಲಿ ಐತಾ ಗೊತ್ತಿಲ್ಲ, ಸಕಲೇಶ್ಪುರ ಅಕ್ಕಪಕ್ಕದಲ್ಲಿರೋ ಗವಿ ಬೆಟ್ಟಕ್ಕೆ. ಅಲ್ಲಿಗೆ ನಮ್ಮ ಸೋನ್ ಮತ್ತೆ ಸ್ಯಾಂಡಿ ಅವರು ಇಬ್ರು ಪೇರ್ ಆಗಿ ಬರ್ತಾ ಇದಾರೆ ಒಂದ್ ಬೈಕ್ ಅಲ್ಲಿ. ಈ ರೈಡ್ಗೆ ಯಾರ್ಯಾರು ಹೋಗ್ತಾ ಇದೀವಿ ಅಂತ ಮಧ್ಯದಲ್ಲಿ ಇನ್ನೊಂದು ಪಿಟ್ ಸ್ಟಾಪ್ ಆಗ್ತೀವಲ್ಲ, ಅಲ್ಲಿ ತೋರಿಸ್ತೀನಿ ಯಾರ್ಯಾರು ಹೋಗ್ತಾ ಇರೋದು, ಯಾವ್ಯಾವ ಬೈಕು, ಏನ್ ಕತೆ, ಏನ್ ಸಮಾಚಾರ ಅಂತೆಲ್ಲ ಅಲ್ಲಿ ನಿಲ್ಲಿಸಿದಾಗ ಮಾತಾಡೋಣ. ಏನ್ ಕ್ರೇಜಿಯಾಗಿ ಸನ್ಸೆಟ್ ಆಗ್ತಿದೆ ನೋಡಿ, ಸಿನಿಮ್ಯಾಟಿಕ್ ವ್ಯೂ ಸಖತ್ತಾಗೈತೆ. ಈ ಒಂದು ಸರ್ಪ್ರೈಸ್ ರೈಡ್ಗೆ ಕಾರಣನೇ ಇವರು. ಇಲ್ಲಿಗೆ ಸಡನ್ ಆಗಿ ಸಕಲೇಶ್ಪುರ ಆಫ್ ರೋಡ್ ಹೋಗೋಣ ಅಂತ ಹೇಳಿದ್ರು. ಹಂಗಾರೆ ಮಾನ್ಸೂನ್ ರೈಡ್ ನ ಫಸ್ಟ್ನೇ ಬೋಣಿ ನಮ್ದೇ. ಹಂಗಾರೆ ಅಲ್ಲಿಗೆ ನಾವಿವಾಗ ಹೋಗ್ತಾ ಇರೋದು ಸಮಾಧಾನ ನಾವಿವಾಗ ಹೋಗ್ತಾ ಇರೋದು ಒಂದು KLX ಅಲ್ಲಿ ಹಿತೇಶ್ ಅವರು. ಬ್ರೋ ನಿಮ್ಮ ಹೆಸರು? ಬ್ರೋ ಪ್ರೇಮು. ಇವರು ಡ್ಯಾನ್ಸರು, ಡ್ಯಾನ್ಸ್ ಮಾಡ್ತಾರೆ. ಒಂದೆರಡು ಸ್ಟೆಪ್ ಮಾಡಿ ಹಂಗೆ ನೋಡ. ಇವರು ನಮ್ಮ ಸ್ಯಾಂಡಿ ಅವರು. ಹುಷಾರು ಕಣಪ್ಪ. ಇವನು ಗೊತ್ತಲ್ಲ ನೋಡ್ರಿ. ಇವಾಗ ಕ್ಯಾಮ್ರಾ ತೆಗ್ದಿಕ್ ಬಿಡ್ಬೇಕು ಹೇಳ್ಬೇಕು ಅಂದ್ರೆ, ಅಲ್ಲಿಂದ ಬಂದ್ವಿ, ಇಲ್ಲಿ ಸ್ಟಾಪ್ ಹಾಕಿ ನಿಂತ್ಕೊಂಡಿದ್ವಿ. ಅಷ್ಟ್ರಲ್ಲಿ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು. ಯಾಕೆ ಟೈಮ್ ಆಗಿ ಮಳೆಗೆ ಸಿಗಾಕೊಂಡ್ವಿ ಅಂತಂದ್ರೆ, ಕಾರಣ ಅದು ಅವರ ಎಕ್ಸ್ಪಲ್ಸ್ ಪ್ರೋ ಇದೆಯಲ್ಲ, ಆ ಗಾಡಿಲಿ ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಡಿತ್ತಂತೆ. ಅದಕ್ಕೋಸ್ಕರ ಅಂತ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಅವರು ಅಲ್ಲಿ ಬೆಳ್ಳೂರ್ ಕ್ರಾಸ್ ಹತ್ರ ಬ್ರೇಕ್ ಪ್ಯಾಡ್ ಹಾಕ್ಸ್ಕೊಂಡ್ ಬಂದ್ರಂತೆ. ಅದಕ್ಕೆ ಮಳೆ ಜೋರೇ ಆಯ್ತು ಗುರು, ಒಂದ್ ಸ್ವಲ್ಪ ಚೆನ್ನಾಗೇನೆ. ಇವಾಗ ಸ್ಟ್ರೈಟ್ ರೂಮ್ ಬುಕ್ ಆಗಿದೆಯಂತೆ. ಇವಾಗ ನಾವು ಹೋಗ್ತಾ ಇರೋದು ಸಕಲೇಶ್ಪುರ ಅಲ್ಲ, ದಿಡುಪೆ ಆಫ್ ರೋಡು. ಇವಾಗ ಹೋಗಿ ರೂಮ್ಗೆ ಚೆಕ್ ಇನ್ ಆಗಿ ಮಲ್ಕೊಂಡ್ಬಿಡೋದೇನೆ ಕೆಲಸ. ಹಲೋ, ಹಾಯ್. ಇದು ಯಾವ ತರ ಸ್ಟೈಲ್ ಅಂತ ಕನ್ನಡಕ ಹಾಕೊಳ್ಳೋದು? ಇದು ಇವರು ಆರ್ಕಂಡಿವ್ರು ಹಂಗಾರೆ. ನೋಡಪ್ಪ. ಹೇ ಯೋ ಬ್ರೋ, ಹಾಯ್. How come you here? ಅವ್ರಿಗೆ ಕೊಡ್ರಿ ಬ್ರೋ, ನೀವ್ ಹಾಕಲ್ರಿ. ಹಿಂಗೆ ಯೋಚನೆ ಮಾಡ್ತಿರತ್ತೆಗೆ. ಓ ಪೋಸು. ಡಾಕ್ಟರ್ ಪ್ರೇಮ್ ಬಂದ್ರು. ಹಾಯ್. ಇಲ್ಲಿ ಕನ್ನಡಕ ತಗೊಂಡ್ರು ನೈಟ್ ವಿಷನ್ಗೋಸ್ಕರ. ಎಲ್ಲಿ ಬ್ರೋ ಹಾಕಲ್ರಿ ಕನ್ನಡಕ? ನಿಮ್ದು ಕನ್ನಡಕ ಕಾಣ್ತಿಲ್ಲ ಅಂತ ಇವ್ರದ್ದು ವೈಸರ್. ಒಂದು ವೈಸರ್ ಇಲ್ಲ, ಅದು ಇನ್ನೊಂದು ಆಫ್ ರೋಡ್ ಹೆಲ್ಮೆಟ್ಟು. ನಮ್ದು ವೈಸರ್ ಇದ್ರು ಹಾಕೊಳಕ್ಕಾಗಲ್ಲ. ಹೆಂಗಿದೆ ಬ್ರೋ ರೈಡು? ಮಳೆಯಲ್ಲಿ ನೆಂದ್ವಿ. ನೆಂದಿರೋದು ಕಾಣಲ್ಲ ಅಲ್ವಾ? ಇಲ್ಲೋಡಿ ಬೆಟ್ಟು ತೋರ್ಸಪ್ಪ, ಇಲ್ಲಿ ಕೈನ ಇಲ್ಲೋಡಪ್ಪ ಬೆಟ್ಟು. ಮಳೆಯಲ್ಲಿ ನೆಂದಿದೀವಿ. ನೆಂದು ಸ್ವಲ್ಪ ದೂರ ಬರ್ತಿದಂಗೆ ಮಳೆ ಸ್ವಲ್ಪ ಕಮ್ಮಿ ಆಯ್ತು. ಇವಾಗ ಒಣಕೊಂಬಿಟ್ರೆ ಬಟ್ಟೆ ಹೋಗೋ ಅಷ್ಟರಲ್ಲಿ ಸಾಕು, ಚೆನ್ನಾಗಿರುತ್ತೆ ಅವಾಗ. ಪ್ರೊಫೆಷನಲ್ ರೈಡರ್ಸ್, ಜಾಕೆಟ್ ಎಲ್ಲ ಬಂದಿಲ್ಲ ಯಾಕೆ ಅಂದ್ರೆ ಅಷ್ಟೇನೆ. ಇದೊಂದು ಸ್ವಲ್ಪ ಇದು ನಾನೇ ಶೂ ಹಾಕ ಬಂದಿರೋದು ಈ ರೇಂಜ್ಗೆಲ್ಲ. ಅಂದ್ರೆ ಇದೇನಾರು ನೆಂದೋಗ್ಬಿಟ್ರೆ ಇದು ಪ್ರೊಫೆಷನಲ್ ರೈಡರ್ ಇವರು, ಮಲಯಾಳಿ ರೈಡರ್ ಇವರು. ಡುಕಾಟಿ ಎತ್ಕೊಂಡು ಈ ತರ ಹೋಗ್ರಿ ಹೇಳ್ತೀನಿ. ಬರ್ರಿ ಬ್ರೋ, ಬಿಟ್ಬಿಡೋಣ ಬೇಗ. ಬಿಟ್ಬಿಟ್ವಿ ನಾವು. ಇವ್ರ ಇನ್ಫಾರ್ಮೇಶನ್ ಹೇಳೋರು ಇವರು. ಬ್ರೋ ಎಷ್ಟು ಕಿಲೋಮೀಟರ್ ಐತಿ? ಇನ್ನ 140 ಕಿಲೋಮೀಟರ್ ಇದೆಯಂತೆ. ನಾವಿವಾಗ ಟೋಲ್ಗೆ ಸ್ಟಾಪ್ ಹಾಕಿದ್ದು. ಯಾವುದು ಟೋಲ್ ಅಂತಂದರೆ ಇದು ದೇವಿಹಳ್ಳಿ ಹಾಸನ್ ಟೋಲ್ವೇ. ದೇವಿಹಳ್ಳಿ ಟೋಲ್ ಹತ್ರ ಸ್ಟಾಪ್ ಹಾಕಿದ್ವಿ. ಇವಾಗ ಬಿಡಬೇಕು. ಬಿಟ್ಟು ಇವಾಗ ಒಂದೇ ಸ್ಟಾಪ್ ಹೋಗೋದು ಅಂತ ಅನ್ಕೊಂತೀವಿ, ಆದ್ರೂ ಮತ್ತೆ ನಿಲ್ಲಿಸ್ತಾ ಇರ್ತೀವಿ. ಇವಾಗ ಹೋಗಿ ಮಲ್ಕೊಂಬಿಡೋದೇನೆ. ಇವಾಗ ಹೋಗಿ ಮಲ್ಕೊಂಬಿಡೋದೇನೆ. ಗೇಮ್ ಅಂತೆಲ್ಲ ಅನ್ನಂಗಿಲ್ಲ. ಯಾವ ಗೇಮು ಬ್ರೋ? ಅಪ್ಪ ಗೇಮೇ ಆಡಲ್ಲ. ನೆನ್ನೆ ಎಲ್ಲ ರೋದ್ನೆ ಕೊಟ್ಟು ನೈಟ್ ಫುಲ್ಲು ಗೇಮ್ ಆಡ್ಸಿರೋದು ಇವರು. ಪಬ್ಜಿ ಅಲ್ಲ, BGMI. ನೈಟ್ ಫುಲ್ ಗೇಮ್ ಆಡಿಸಿ ಇವತ್ತು ಗೇಮ್ ಆಡ್ಬಿಟ್ರೆ ನಾಳೆ ಆಫ್ ರೋಡ್ ಮಾಡ್ದಂಗೆ ನಾವು ರೂಮಿಗೆ ಬಂದಿದ್ದೀವಿ. ರೂಮ್ಗೆ ರಾತ್ರಿನೇ ಬಂದು ಇವರು, ನಾನು ಮಲ್ಕೊಂಬಿಟ್ಟೆ, ನಾನು ಒಬ್ಬನೇ ಬೇಗ ತಲೆನೋತಿತ್ತು.
ಒಂಥರ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಅಂತ ಏನೇನೋ ಆಟ ಆಡ್ಕೊಂಡಿವ್ರು ಎದ್ದಿದ್ರು. ನಾನು ಬೇಗ ಮಲ್ಕೊಂಡಿದ್ದೆ, ಬೇಗ ಎದ್ದೆ, ಆದ್ರೂ ಇವ್ರು ಎದ್ದೋಳೋದು ಲೇಟ್ ಆಯ್ತು ನೋಡ್ರಿ. ಇವಾಗ ಮಡ್ ವಾಲಿಬಾಲ್ ಅಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ. ಮಡ್ ವಾಲಿಬಾಲ್ ಆಡ್ಲೇಬೇಕು ಅಂತ ಇವಾಗ ಕುಂತ್ಕೊಬಿಟ್ಟವ್ರೆ. ಅದಾದ್ಮೇಲೆ ಆಫ್ ರೋಡ್ ಹೋಗ್ಬೇಕಂತ ಇವ್ರಿಗೆ. ಸ್ವಿಮ್ಮಿಂಗ್ ಪೂಲ್ ಐತೆ, ಇಲ್ಲಿ ಬೇಜಾನ್ ಕಾಟೇಜಸ್ ಐತೆ, ಸಾಕಾಗೈತೆ ಇವ್ರು. ಒಳ್ಳೆ ಇಲ್ಲಿ ಒಳಗಡೆ 1 2 3 4 5 ಬೆಡ್ ಐತೆ, ನೆಮ್ಮದಿಯಾಗಿ ಮಲ್ಕೊಬೋದು. ಮಾತಾಡ, ಆಯ್ ಹೇಳು. ಯೂಟ್ಯೂಬ್ಗೆ ಹಾಕ್ತೀನಿ. ಏನ್ ನಿನ್ನ ಹೆಸರು? ಏನು ಏನು ವೇದ್ ಚಿರಂತ. ನಿನ್ನ ಹೆಸರು? ನಿಶ್ಚಲ್. ನಿನ್ನ ಹೆಸರು? ಅದಿತಿ. ಟ್ರಿಗರ್ಡ್ ತೇಜಸ್ ಅಂತ ಹೋಗಿ ಸರ್ಚ್ ಮಾಡಿ ನೋಡು.